ಇವಾಗ ಲೀಗಲ್ ಟೆಂಡರ್ ಅಲ್ಲಿ there is something called as limited legal tender and something called as unlimited legal tender. So limited legal tender ಅಂತ ಅಂದ್ರೆ ಸರ್, you can force or that fellow is compulsorily should accept money to certain limit only, to certain limit only, to certain limit only. Whereas unlimited legal tender anta andre you can make any payment, you can make any payment. ಇವಾಗ ಸೇ ಫಾರ್ ಎಕ್ಸಾಂಪಲ್ ಟುಮಾರೋ ಐ ಗೋ ಟು ಡಿಮಾರ್ಟ್ ಅಲ್ಲಿ ನಾನು 10,000 ರೂಪಾಯಿ ಏನೋ ಒಂದು ಐಟಮ್ ಎಲ್ಲ ಕೊಡ್ಕೊಂಡಿದ್ದೀನಿ. ಇವಾಗ ನಾನೆಲ್ಲ ₹1 ಕಾಯಿನ್ ಅಲ್ಲಿ ಕೊಡ್ತೀನಿ ಸರ್ ಅಂತಂದ್ರೆ ದಟ್ ಫೆಲೋ ಕ್ಯಾನ್ ರಿಜೆಕ್ಟ್ ಇಟ್, ಸೇಯಿಂಗ್ ದಟ್ ಸರ್ ₹1 ಏನಿದ್ರು ₹5 ₹10 ₹50 ಕೊಟ್ಟರೆ ತಗೊಂತೀವಿ. ಯು ಕ್ಯಾನಾಟ್ ಮೇಕ್ ಎ ಪೇಮೆಂಟ್ ಆಫ್ ₹10,000 ಇನ್ ₹1 ಕಾಯಿನ್ಸ್. ಕರೆಕ್ಟ್ ನಾಟ್ ಸರ್? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಲಿಮಿಟೆಡ್ ಲೀಗಲ್ ಟೆಂಡರ್, ನಾನು ತಗೊಂತೀನಿ, ₹1 ನೀವು ಕೊಡ್ತಾ ಇರೋದು ಲೀಗಲ್ ಆಗಿದೆ, ನಾನು ತಗೊಳ್ಳೇಬೇಕು. ಬಟ್ ಹಾಗೆ ಅಂತೇಳಿ ನೀವು 10,000 ಕೊಡ್ತೀನಿ, 1,00,000ಕ್ಕೆ ₹1 ಕೊಡ್ತೀನಿ ಅಂದ್ರೆ ನಾನು ತಗೊಳೋದಿಲ್ಲ. ಮ್ಯಾಕ್ಸಿಮಮ್ ಈಸ್ ₹50 ₹100 ತಗೊಂತೀನಿ ಕೂತ್ಕೊಂಡು. ಐ ಕ್ಯಾನಾಟ್ ಟೇಕ್ 10,000 and 1,00,000. ಸರ್ ನಿಮ್ಗೆ ಲಿಮಿಟೆಡ್ ಲೀಗಲ್ ಟೆಂಡರ್. ವೆರಸ್ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಅಂತಂದ್ರೆ ಇವಾಗ ಇದೇ ₹10,000 ನಾನು ₹20 ಬಂಡ್ಲು ತರ ತಗೊಂಡೋಗಿ 50 ಬಂಡ್ಲು ಕೊಟ್ರೆ ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್ ಫಾರ್ ದ ವೆರಿ ರೀಸನ್ ದಟ್ ದಿಸ್ ಇಸ್ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್. ಎಷ್ಟು ಕೊಟ್ಟರು ತಗೊಳ್ಳೇಬೇಕು ಅವ್ರು. ಯು ಕ್ಯಾನಾಟ್ ಸೇ ಲೈಕ್ ನನಗೆ ನೀವು ₹50 ಕೊಡಬೇಕು, ಇಲ್ಲ ₹500 ಕೊಡಬೇಕು, ಇಲ್ಲ ₹2,000 ಕೊಡಬೇಕು ಅಂತ ಹೇಳಕ್ ಆಗೋದಿಲ್ಲ. ಲಿಮಿಟೆಡ್ ಲೀಗಲ್ ಟೆಂಡರ್, ಅನ್ಲಿಮಿಟೆಡ್ ಲೀಗಲ್ ಟೆಂಡರ್. ಇಸ್ ಇಟ್ ಕ್ಲಿಯರ್ ಸರ್?